ಉಶ್ ಸಾಕಾಗಿ ಓದ್ಕಣಮ್ಮ ರಾಮ. ಈ ಊರಾಗಿಂದ ಹೊಲ್ತಕನ ಬುತ್ತಿ ಓದ್ಕೊಂಬರೋ ಹೊಡೋದ್ಕೆ ಕಾಲೆಲ್ಲ ಬಿದ್ದೋದ್ವು. ಹೇಳತ್ತ ಯಾವಳ ಕೈಲಿ ಹಾಕೈತಿ. 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ದಿನ ಬುತ್ತಿ ಒತ್ತುನು ನನಗಂತೂ ಸಾಕಾಗಿ ಹೋಯೈತಿ. ಅಮ್ಮಡೇ ಏ ರತ್ನಮ್ಮ ಬರಮಣಿ ಉಂಡು ಬದುಕು ಮಾಡ್ಕೊಂಬಿಂತ್ರಿ. ಎಲ್ಲ ಮಣಿ ರಂಗಜ್ಜ ನಿಮ್ಮ ಆಮೇಲೆ ಹೋಯೈತೆ. ನಿಮ್ಮನ್ನೆಲ್ಲ ದಾರ ಕಟ್ಟಕ್ ಬಿಟ್ಟು ಎತ್ಲ ಹೋಗ್ಯವ್ ನೀವು ಅಜ್ಜ. ಎಲ್ಲಿ ಹೋಗ್ಯವ್ ಮಣಿ ಅಜ್ಜ? ಪುಟ್ರಂಗಜ್ಜೆ ಇಲ್ಲೇ ಇತ್ತು ರಂಗ ಮಾಮ ಇಟ್ಟೋದಿಂತ ಕಣ. ನೀನು ಬುತ್ತಿ ಹೊತ್ಕೊಂಬರ ತಡವಾತಲ್ಲ, ಅದಕ್ಕೆ ಇನ್ನೊಂದು ದಿವ್ಸ ದಾರ ಕೊಯ್ಕೊಂಬತ್ತೀನಿ ಅಂತ ಹೋಯೈತೆ. ಅಲ್ಲ ಈ ಅಜ್ಜ ರಂಕುಲ್ ರಾಟೆ ಅಂತಾನು. ಬುತ್ತಿ ಓದ್ಕೊಂಬರೋ ಓಟೋತ್ಗೆ ಇವ ಅಜ್ಜನ್ ಬದುಕೆಲ್ಲ ಮುಗ್ದೋಕೈತೆ. ಹಂಗಾರೆ ಇವಾಗ ಓಡ ಇವ್ ಬುತ್ತಿ ತರದ್ ನೋಡಿ ಕೂಗ್ತೀನಿ ತಡಿ. ಅಜ್ಜೋ ಓ ರಂಗಜ್ಜ, ಏ ಬಾರಜ್ಜ ಉಂಡೋಗಿ ಬದುಕು ಮಾಡ್ಕೊಂಬಿಂತೆ. ಅಲ್ಲ ನಾನು ಬುತ್ತಿ ಓದ್ಕೊಂಬರೋದು ನೋಡೇನಾ ನಿನ್ ದಾರ ಕೊಯ್ಕೊಂಬರಕ್ಕೆ ಹೋಗಿದ್ದೇನಪ್ಪ. ಬಾರಜ್ಜ ಉಂಡೋಗಿವಿಂತೆ. ಆರ್ಕೊಂಡು ಕುಂತೈತಿ ಇವಾಗಲೇನಾ. ಚಿತ್ರಾನ್ನ ಬೇರೆ ಮಾಡಿದ್ದೀನಿ. ಅದು ಗಂಟ್ಲೆ ಇಳಿಯಲ್ಲ ಅಂತ ಆಮೇಲೆ ಬಿಸಿ ಬಿಸಿ ತರಕಾಲು ಅಂತ ತಿರು ನಾನು ಬೈತೀಯ. ಬಾರಜ ಉಂಡೋಗದೆ ಅಂತ ದಾರ ಕೊಯ್ಕೊಂಬಿಂತ ಬಾಯಿಲಿ. ಅಲ್ಲ ಕಣೆ, ಏನನ ಬದುಕು ಬಾಳು ಮಾಡಿರೆ ಅದು ಹುಟ್ಟು ವರ್ಣವಾಗಿರ್ಬೇಕು. ಇಂಥ ಬದುಕು ಯಾಕೆ ಮಾಡ್ಚಾ? ಇಂಥ ಬದುಕು ಯಾಕೆ ಮಾಡ್ತೀಯ? ಇದ್ಯಾಕಜ್ಜ ಹಿಂಗ್ ಬೈತೀಯ? ನಾನೇನು ಮಾಡಿದ್ದೀನಿ ಅಂತದ್ನ? ಅಲ್ಲ ಕಣೆ, ಯೋಟದ್ನ ಬುತ್ತಿ ಓದ್ಕೊಂಬರೋದು. ಕೂಲೇರ್ ಬಂದು 2-3 ಸಾಲ ದಾರ ಕಟ್ಟಿದ್ದಾದ್ಮೇಲೆ ಅಳ್ಳಾಡಿಸ್ಕೊಂಡು ನಿಧಾನಕ್ಕೆ ಬುತ್ತಿ ಓದ್ಕೊಂಬಚ್ಚಲ್ಲ ನೀನು ಹೆಂಗಸು. ನೀವೆಲ್ಲರ ಬದುಕು ಬಾಳು ಮಾಡ್ಯಾರೆ. ಅರೆ ಹೊಡಿಯೋಕೆ ಮನೆಗೆ ಇಬ್ಬರು ಹೆಂಗಸ್ರಿದ್ದೀರ. ಕೈಗೊಬ್ರು ಕಾಲ್ಗೊಬ್ರು ಆಳ್ಬೇಕು ನಿಮಗೆ. ರತ್ನಮ್ಮನ ಒಜ್ಜಿ ಬಂದು ಯೋಟತಾಯ ಐತಿ. ಬಂದು ಅಲ್ಲೇ 2 ಸಾಲು 3 ಸಾಲು ದಾರ ಕಟ್ಟೇವ್ರಿ. ಇವಾಗ ಬಂದಿದ್ದಲ್ಲ ನೀನು ಅಂತ ನಳಪಾಕ ಏನು ಇಳಿಸ್ಕೊಂಬಂದಿದ್ದೀರಮ್ಮ ಅಂತ ಅತ್ತೆ ಸೊಸೆ ಇಬ್ರು. ಎಲ್ಲಿ ಸುಶೀಲನ್ ಬರಲಿಲ್ವೇ? ಈ ಎಮ್ ಒಂದ್ಸಲಿ ಆ ಎಮ್ ಒಂದ್ಸಲಿ ಬರೋದು ಹೊಲ್ತಾಕಿ. ಇವತ್ತು ಮುಂಚೆ ಎದ್ದು ಬದುಕು ಬಾಳಿದ್ದಾಗ ಕಸ ಮುಸ್ರೆ ಮಾಡಿ ರಪ್ಪಂ ಬರೋದು ಬಿಟ್ಟು ಇವಾಗ ಓದ್ಕೊಂಬಂದೇವಳೆ. ಒತ್ತೊಂದು ಮಾರುದ್ ಹೋದ್ಮೇಲೆ 12 ಗಂಟೆನ 12:15 ಆಯ್ತು ಅಲೆನ. ಇವಾಗ ಬೈಜಲ್ಲ ನಿಂಗೇನ ಭಯ ಭಕ್ತಿ ಐತೆ? ಬದುಕು ಬಾಳಿ ಮೇಗಳು ಗೀಲೈತೆ? ಹಂಗೂ ಕೇಳಿರೆ ಇಲ್ಲಿ ಕಣಜ್ಜ ನನಗೆ ಆಗಲ್ ಕಣಜ್ಜ, ಮಣಕಲ್ ನೈತೈತಿ, ಅಲ್ಲಿ ನೈತೈತಿ, ಇಲ್ಲಿ ನೈತೈತಿ ಅಂತಾನೆ ಢೋಂಗಿ ಮಾತುಗಳನ್ನ ಹೇಳ್ಚ. ನೀ ಭಯ ಭಕ್ತಿರೋದು ಮಕನ ಬಿಸಕ ಹಿಡ್ಕೊಂಡು ಯಾರು ಯಾಕೆ ಮಾಡ್ತೀರಂತ ಬದುಕ? ಶ್ಯಾ ಇದ್ಯಾಕಜ್ಜ ಹಿಂಗ್ ಬೈತೀಯ ನನ್ನ? ಸ್ವಾಮಿ ನೀನ್ ಹೆಣ್ತಿಗೆ ಆಲೆನ ವಯಸ್ಸಾಗೈತಿ. ಮೊದ್ಲಿನಿದ್ದಂಗೆ ಪುಟ್ರಂಗಮ್ಮ ಕೈಲಿ ಆಗಲ್ ಕಣಪ್ಪ. ಅವಾಗ ಕಾಲ್ಡ್ ಮಾಡ್ದಂಗೆ ಮಾಡ್ತಿದ್ದೆ ಬದುಕ ನಾನು. ನಿಂತಾಗ ಏನು ಹೇಳಿಸ್ಕೊಂತಿರ್ಲಿಲ್ಲ ಬದುಕು ಬಳ ಮಾಡಕ್ಕೆ. ಇವಾಗ ಎದ್ರೆ ಕೂಕಂಬದ್ ಕಷ್ಟ, ಕೂಕಂಡ್ರೆ ಎದಳದ್ ಕಷ್ಟ. ಕೀಲಲ್ಲ ನೋಯ್ತವೆ, ಮಣಕಾಲು ನೋಯ್ತೈತಿ. ಕುದುರೆ ಮಾಡ್ದಂಗೆ ಮಾಡಿದೀನಿ ನಾನು ಬದುಕ. ಇವಾಗ ಆಗಲ್ಲ ಸ್ವಾಮಿ ನನ್ನ ಕೈಲಿ. ನೀನು ಯೋಟನ ಬೈಯಿ ಏನನ ಮಾಡು, ನನ್ನ ಕೈಲಿ ಆಗಲ್ಲ. ಅಲ್ಲ ಸುಶೀಲ ಮುನ್ನೆ ಯಾಕೆ ಬೈತ? ಆವಮ್ಮಣ್ಣೆ ಅಡುಗೆ ಮಾಡಿಕ್ಕೆ ಕಸ ಮುಸ್ರೆ ನೀರು ನೀಡಿ ಅಂತ ನೋಡಿಕ್ ಬರ್ಬೇಕು ತಾನೆ. ಗಂಡಸ್ರು ಬಂದಂಗೆ ಬರಕ್ ಹಾಕೈತೆ. ತಿರುಗಿ ಮಂತಕ್ಕೆ ಬೈಗಿಂದಕ್ಕೆ ಮಂತಕ್ಕೆ ಹೋದಾಗ ಅಡುಗೆ ಮಾಡಕ್ಕೆ ಬೇಜಾರಾಗಲ್ವೇ? ನೀನೇನೋ ಬೈತೀಯ. ಬೈಯಪ್ಪ ಬೈಯಿ. ಈ ಹೆಂಗಸ್ರುಗಳು ಹಣೆ ಬರ್ವೆ ಈಟು ಬರೇ ಬೈಸ್ಕೊಂಬದೇ ಐತಿ. ನೀವು ಗಂಡಸ್ರುಗಳು ಬೈಯಾಕಿದ್ದೀರಾ, ನಾವು ಬೈಸ್ಕೊಂಬಕ್ಕಿದ್ದೀವಿ. ಬೈ ನಿಂಗೆ ಅದೇನು ಸಂತೋಷ ಸಿಕ್ಕೈತೋ ಏನೋ ನಾನು ಬೈದ್ರಿ. ಬೈ ನೋಡ ಇವಳು ಮಾತ ಬಂದಿರೋ ತಡವಾಗಿ ಆದ್ರೂ ಹೆಂಗ್ ಮಾತಾಡ್ತಾಳೆ ನೋಡಿ, ಹುಳ್ಳಿ ಕಾಳು ಹುರಿದಂಗೆ ಮಾತಾಡ್ತಾಳೆ. ಅಚ್ಚರಿ ಇದ್ಯಾಕೆ ಒತ್ಕೊಂಡೆ ನಿಂತಿದ್ಯಾ? ಇಳಿಸು ಕೆಳಿಕೆ. ಏನು ಅಡುಗೆ ಮಾಡ್ಕೊಂಬ ಈ ಜಮ್ಮ? ಇನ್ಯಾತ್ ಮಾಡ್ಕೊಂಬರೋಣ ಅಜ್ಜ, ಅದೇ ಹೊತ್ತು ಮುಂಚೆ ಬರ್ಬೇಕಾಯ್ತಲ್ವೇ, ಅದಕ್ಕೆ ಅಮ್ಮಣ್ಣಿ ಅಕ್ಕಿ ಗೊಜ್ಜು ಮಾಡಿದ್ಲು. ನಾನು ಅದನ್ನ ಕೈಗಾಲಿಸ್ಕೊಂಡು ಮೆಣಸಿನ್ಕಾಯಿದು ಹೋದ್ವಾರ ಮಂಗಳವಾರ ಸಂತೆಗೆ ತಂದಿದ್ದಲ್ಲ, ಮೆಣಸಿನ್ಕಾಯಿದು ದಪ್ಪಂದ ಬೋಂಡದವು ಒಂದೆರಡು ಎಣ್ಣೆಗೆ ಬಿಟ್ಕೊಂಡು ಮೆಣಸಿನ್ಕಾಯಿ ಬೋಂಡ ಹಾಕ್ಕೊಂಡು ಬಂದಿದ್ದೀನಿ. ಚಿತ್ರಾನ್ನನೂ ಬೋಂಡ ತಂದಿದ್ದೀನಿ. ಥೋ ನೀನು ಮಕ್ಕ ಬೆಂಕಿ ಹಾಕ. ಅಲ್ಲ 3 ಅಕ್ಕಿ ಹಾಕ್ಕೊಂಡು 2 ಉಳ್ಳಿಗೆಡ್ಡೆ ಹೆಚ್ಚಾಕೊಂಡು ಗೊಜ್ಜು ಮಾಡೋಕ್ಕೆ ಇಬ್ಬರು ಹೆಂಗಸ್ರು ಮನೆಗಿರೋದು. ಎದ್ದಾಗಿಂದು ಇಡೋಯಿಂದ ತಕ ಮಾಡಿರೆ ನಾನು ಎಲ್ಲನ ಅನ್ನ ಮುದ್ದೆ ಸಾರು ಮಾಡ್ಕೊಂಬಂದೇವ್ರೆ. ಅದಕ್ಕೆ ತಡವಾಯೈತಿ ಅಂತಂದ್ರೆ ಈ ಪುಟ್ಗೋಸಿರ ನಳಪಾಕ ಇಳ್ಸಕ್ಕೆ ಈಟೊತ್ತು ಮಾಡಿರಿ. ಇದನ್ನ ಯಾವನ್ ತಿಂತಾನೆ? ಇದನ್ನ ತಿಂದ್ರೆ ಬದುಕು ಬಾಳು ಮಾಡಕ್ಕಾಕೈತೆ. ಮಧ್ಯಾಹ್ನಕ್ಕೆ ಹೊಟ್ಟೆ ಸಿದೈತಿ.
ನನಗೆ ಇಂಥವೆಲ್ಲ ತಿಂದ್ರೆ ಗ್ಯಾಸ್ಟಿಕ್ಕು. ಎದೆಗೆಲ್ಲ ಉರ್ದಂಗೆ ಹಾಕೈತೆ, ಕಂಬುರ್ದಾಗ ಬತ್ತಂಗೆ ಹಾಕವೆ. ಇದನ್ನ ಯಾಕೆ ಮಾಡ್ಕೊಂಬರಕ್ಕೆ ಹೋದೇವ್ರೆ ಹೊಡಿಯಾಕೆ? ನೀನ್ ಮಕ್ ಬೆಂಕಿ ಹಾಕ ಓರೈಸ್ಕೆತ್ತ. ಏನು ಹುಟ್ಟಿದ ಮುನ್ಸರು ನೀವೆಲ್ಲನ? ಅಲ ಶೆನ್ ಬಿತ್ರ ಕಣಜ್ಜ ನೀನು. ಅದಂಗ ಗಾದಿ ಹೇಳ್ತಾರಲ್ಲ, ಇಕ್ಕಿ ದುಣ್ಣಜ್ಜ ಅಂದ್ರೆ ಬೆಳೆ ಕಳೆ ಆ ಊರ ಒಂದ್ರು ಅಂತ ಆಗ ಅಂತಂದ್ ನೀನು. ಮನೆಗೆ ತರಕಾರಿ ಪರ್ಕಾರಿನೇ ಐತೆ, ಒಟ್ಟು ಹಚ್ಚಿ ಹಾಕ್ಕೊಂಡು ಹುಳಿ ಪಾಳಿ ಮಾಡ್ಕೊಂಬರೋ ನಂಬಕ್ಕೆ. ತರಕಾರಿ ತಾಂಬ ಅಂದ್ರೆ ದುಡ್ಡು ಯಾವಂತಾಗೈತೆ ಹಂಗೆ ಹಿಂಗೆ ಅಂತ. ಈಗ ಚಿತ್ರಾನ್ನ ಮಾಡ್ಕೊಂಬಂದಿರೋದು ಇಲ್ದವೆಲ್ಲ ಹೇಳ್ಚ. ಏನೇನು ಒಂದಿನ ತಿಂದ್ರೆ ಏನಾಗಲ್ಲ, ತಿನ್ನು. ಅವರು ಪಾಪ ಕೂಲಿಯರು ದಿನ ಮುದ್ದೆ ಉಂಡು ಉಂಡು ಅವ್ರಿಗೂ ಬೇಜಾರಾಗಿರ್ತೈತೆ. ಅದಕ್ಕೆ ಚಿತ್ರಾನ್ನ ಮಾಡ್ಕೊಂಡು ಬೋಂಡ ಮಾಡ್ಕೊಂಡು ಬಂದಪ್ಪ. ನೀನು ಕೂಲರ್ ಮುಂದೆ ನಾನು ಮರ್ಯಾದೆ ತೆಗಿಯಕ್ಕೆ ಮಾಡೋದು ನೀನು ಗಂಡಸ್ ನೀನು. ಯಾತ ತಂದೇವ್ರೆ 4 ಗನಿದಿತ್ತಾಗೆ ಮರ್ಯಾದೆ ಕಾಪಾಡ್ಬೇಕು ಅಂಬೋದೇನಿಲ್ಲ. ಕಿರುಸ್ತಾನೆ ಆ ಕಾರ್ಯ ಹೊಡಿಯಾಕಿ ವಜ್ಜ. ಏನೇನು ಆಗಲ್ಲ ಬಿಡು. ಅಲ್ಲ ನೋಡು, ಆ ಹುಡುಗನ್ನ ಬಿಡಿ ತರ ಕಳ್ಸಿದ್ಯಲ್ಲ ನೀನು ಗಂಡಸು ನೀನು. ನೀನು ಹೋಗ್ಲಾರ್ದಾನ ಅವಳೇ. ಏ ರತ್ನಮ್ಮ, ಏ ಮಲ್ಲಜ್ಜೆ, ಬರಮ್ಮ. ನಿಮ್ಮ ಅತ್ತೆ ಸರಿಯಾದ ನಳಪಾಕ ಇಳಿಸ್ಕೊಂಬಂದವಳು. ಚಿತ್ರಾನ್ನನು ಬೋಂಡದನು ತಿಂದು ಬರ್ರಿ, ದಾರ ಕಟ್ಟಿ ನಿಂತ್ರಿ. ಬರ್ರಿ. ಬರಮ್ಮೋ, ತಿರ್ಗಿ ಹಾರ್ಕೊಂಬತೈತೆ. ಈಗಲೇ ಹಾರ್ಕೊಂಡು ಕುಂತೈತೋ ಏನೋ ಗೊತ್ತಿಲ್ಲ. ಬರ್ರಿ ಉಂಡು ಮಾಡ್ಕೊಂಬಿತ್ರದೇನು. ಅಜಯ್ ಪುಟ್ಟಂಗ ಅಜಯ್ ಯಪ್ಪ ಅಜಯ್ ರಂಗಜ. ಹೇ ಯಾಕೆ ಹುಡ್ಗ ಯಾಕಲ್ಲ ಹಂಗೆ ಗಸ್ ಗಟ್ಕೊಂಡು ಓಡ್ ಬಂದು ಎಮ್ಮೆ ಗೊಡ್ಡು ಅಂಬಲ್ಲಿ ಹೆಂಗಂಬ್ತಾರೆ? ಯಾಕೋ ಏನಾಯ್ತ ನಿನಗೆ? ಯಾರನ್ನ ಕಾಮ್ದಾರ ಹಂಗೇನ ಏನ ಆಗಿರ್ಬೇಕು ಅನ್ಬೇಕು ಹಂಗೆ ಬಡ್ಕೊಂತಾನೆ. ಯಾಕ ಪ್ರದೀಪ? ಪುಟ್ಟಂಗಜ್ಜಿ ಮತ್ತೆ ಮುಂಜ ಅವ್ರ ತಾತುಗೆ ಬೀಡಿ ಬೆಂಕಿಪಟ್ನ ಮತ್ತು ಕೂಲಿಯರಿಗೆ ಅಡಿಕೆ ಎಲೆ ತಾಂಬರಕ್ಕೆ ಹೋಗಿದ್ದಂತೆ. ಹೋಗ್ಬೇಕಾರೆ ಎಕ್ಸೆಲ್ಲಾಗೆ ಅಲ್ಲಿ ಗುಂಡಿ ಗುದ್ರುಗಳಿದ್ವಂತೆ. ಯಪ್ಪ ನನ್ನ ಕೈಲಿ ಮಾತಾಡೋಕ್ಕಾಗ್ತಿಲ್ಲಮ್ಮ. ಯಪ್ಪ ಎದೆಗೆಲ್ಲ ಉರಿತೈತಿ. ಅಜಯ್ ಅಲ್ಲಿ ಗುಂಡಿ ಗುದ್ರಿದ್ವಂತೆ. ಅಲ್ಲಿ ಎಕ್ಸೆಲ್ ತಾಕೊಂಡು ದಬಾರ ಅಂತ ಬಿದ್ದ ಅಂದ್ಕೊಳಜಿ. ಅವನು ಕಾಲ್ನ ಚಕ್ರು ಕೊಟ್ಬಿಟ್ಟು ಸೈಲೆನ್ಸರ್ ಎಲ್ಲ ಸುಟ್ಬಿಟ್ಟೈತೆ ಅಂತ ಕಾಲ್ನ. ನಾನು ನೋಡಕ್ಕೋ ಇಲ್ಲ. ರಮೇಶಣ್ಣ ಯಾರೋ ನೋಡಿರಂತೆ, ಬಾಯಿ ಬಡ್ಕೊಂಡ್ರಂತೆ. ಊರಾಗಳು ಜನವೆಲ್ಲ ಓಡೋಗಿದ್ರಂತೆ. ಅದಕ್ಕೇನ ಪುಟ್ರಂಗಜ್ಜಿನೂ ರಂಗಜ್ಗೂ ಹೇಳ್ಕೊಂಬ ಹೋಗಂತ ನನಗೆ ಕಳ್ಸಿರ್ ಕಣಜಿ. ಮುಂಜ ಗಾಡಿ ಎತ್ತಕ್ಕೆ ಬಿದ್ದವ್ ಕಣಜಿ. ಏ ಪ್ರದೀಪ, ನಕ್ಸರ ಮಾಡ್ತಿದ್ಯಲ್ಲ ನೀನು. ಗಾಡಿ ಓಡಿಸ್ತೀನಿ ಅಂತ ಅವನೇ ಅವನೇ ಹಾಕ ಬೀಳ್ತಾನೆ. ನೀನು ನೋಡ್ದೇನ ನೀನು? ಯಾರೋ ಹೇಳಿರಂತೆ ಬಂದಿಲ್ಲ ಹೇಳ್ತಾನೆ. ಕರೆಕ್ಟಾಗಿ ಹೇಳು. ತತೋ ಇಲ್ಲ ಕಣ್ತತೋ, ನಾನ್ಯಾಕೆ ಸುಳ್ಳು ಹೇಳೋಣ? ನಮ್ಮ ಎತ್ತು ತಾಯಣ್ಣಗೂ ಸುಳ್ಳು ಹೇಳ್ತೀನಿ ನಾನು. ಬೇಕಾದ್ರೆ ಹೋಗಿದ್ರು ಹೋಗ್ರಿ, ಬಿಡ್ರಿ ನನಗೇನು. ನಾ ಮುಂಜ ನನ್ನ ಫ್ರೆಂಡ್ ಅಲ್ವೇ, ಅದಕ್ಕೆ ನಾನು ಓಡೋಡ್ ಬಂದೆ ನಿಮ್ಗೆ ಹೇಳೋಣ ಅಂತಾನೆ. ಇವು ಅಜ್ಜ ನೋಡಿ ನಾನು ಬೈತೈತಿ. ಪುಟ್ರಂಗಜ್ಜಿ ನೀನಾದ್ರೂ ಬಾ ಹೋಗೋಣ. ಅಜ್ಜ ರಂಗ ಜಾವ ಅವಳು ಹಂಗೇನ ಏನು ಹೇಳಿರು ನಕ್ಸಾರ ಅಂತೈತೆ. ಬಾರಜೆ ಹೋಗೋಣ. ಅಲ್ಲ ಕಣ ಪಾಪ, ಎಲ್ಲಿ ಬಿದ್ದವನಂತಪ್ಪ, ಎಲ್ಲಿ ಬಿದ್ದವನಂತ ಮುಂಜ. ಅಯ್ಯೋ ಬೇಡ ಅಂತ ಸಾರ್ ಬಡ್ಕಂಡು ನನ್ನ ಮಾತು ಕೇಳ್ದಂಗೆ ಒಳ್ಳೆ ಎಕ್ಸ್ಪ್ರೆಸ್ ರೈಲ್ ಹೋದಂಗೆ ಹೋದ. ಬೇಡ ಕಣೋಪ್ಪ, ನಿಧಾನಕ್ಕೆ ಹೋಗೋ ಅಂತಾನ ಗಿಣಿಗೆ ಹೇಳ್ದೆ. ನನ್ನ ಮಾತು ಕೇಳ್ದಂಗೆ ಹೋಗಿ ಬಿದ್ದವನಂತೇನಪ್ಪ. ಎಲ್ಲಿ ಬಿದ್ದವನಂತು ಅಜ್ಜಿ? ಮತ್ತೆ ಅದೇ ಅಲ್ಲಿ ಮೂಡ್ಲಿಗಿರಿ ಎಣೆಯರು ಇವ್ರು ಹುಣಸೆ ಗಿಡ ಇಕ್ಕಾಕಿ ಎಲ್ಲ ಗುಂಡಿ ಮಾಡಿದ್ರಲ್ಲ, ಪಾಜಿ ಮಾಡಿ ಹುಣಸೆ ಗಿಡ ಇಕ್ಕಿದ್ರಲ್ಲ, ಆಗ ಅಲ್ಲಂತೆ ರೋಡ್ನಾಗ ಹೋಗಿದ್ದಂತೆ. ಗಾಡಿ ಹಾಕೊಂಡ್ಬಿಟ್ಟು ಗುಂಡೆಗೆ ಎಗರಿ ಅವನಿಗೆ ಕಾಲು ಸಿಗ್ತಿರ್ಲಿಲ್ವಲ್ಲ, ಹಂಗೆ ಎಗರಿ ಬಿದ್ದವನಂತೆ. ಅಜೋ ಎಂತ ಕೆಲಸ ಮಾಡ್ದಜ್ಜ. ಅಲ್ಲ ಕಣಜ್ಜ, 3 ಹೆಜ್ಜೆ ನೀನೇ ಓಡೋಗ್ತಾ ಅಮ್ಮನಿದ್ರೆ ಆಗ್ತಿಲ್ಲವಲ್ಲಜ್ಜ. ಎಂತ ಕೆಲಸ ಮಾಡಿದೆ ನೋಡಜ್ಜ ಹುಡುಗನು. ಏನ್ ಗತಿ ಮಾಡ್ಕೊಂಡವ್ರ ಏನೋ ನೋಡಲ್ಲಿ. ಯಪ್ಪ ರಾಮ, ಏನಪ್ಪ ಮಾಡೋದು? ಅವ್ರ ಅಪ್ಪಯ್ಯಗೂ ಅಮ್ಮಯ್ಯಗೂ ಏನು ಉತ್ತರ ಕೊಡ್ಲಿ ನಾನೀಗ? ಅಯ್ಯೋ ಅಜೋ ಬಾರಜ್ಜ ಹೋಗೋಣ. ಬಾರಜ್ಜ ಇನ್ನು ಗಮ್ ನಿಂತ್ಕೊಂಡಿದ್ದ ಬಾ. ಸೈಲೆನ್ಸರಿ ಕಾಲು ಕೊಟ್ಟವನಂತೆ. ಏನು ಕಾಲ್ಗಿಲ್ಲ ನೋಯಿಸ್ಕೊಂಡೈತೋ ಯಾತನ ಎತ್ಕಿಚ್ಚಿ ಕಮ್ಮಿ ಮಾಡ್ಕೊಂಡು ಸ್ಕೂಲ್ಗೆ ಹೋಗ್ದಂಗೆ ರಾಮ ಇರೋದೊಂದು ಹುಡುಗ. ಬಾರಜ್ಜ ಹೋಗೋಣ. ಎಲ್ಲಿ ನಿಲ್ತೆ? ಮಾತು ಕುಸಲ್ಗು ಕಿಸಿ ಎತ್ ಕಲ್ತೇವಳೆ. ಅಲ್ಲಿ ಏನಾಗ್ಯತ ಎತ್ತ ಇನ್ನು ಕಂಡನಿಲ್ಲ ಏನಿಲ್ಲ. ಅರೆ ಹೊಡಿಯಕ್ಕೆ ಯಾಕೆ ಅಳ್ತಾಳೆ? ತಡೆಯ ಬಂದ್ರೆ ಒಟ್ಟು. ಹಂಗಾರೆ ನನಗೇನು ನನ್ನ ಮೊಮ್ಮಗನ ಮೇಲೆ ಪ್ರೀತಿ ವಿಶ್ವಾಸ ಇಲ್ವ? ಹಂಗಾರೆ
ಏನಿ ಇವಳು ಹಬ್ಬಳೆ ಮೊಮ್ಮಗಳನ್ನ ಎತ್ತಿರಳು ನನಗೆ ನಂಗಿಲ್ಲ. ನಡಿ ನೋಡೋಣ ಅದೇನಾಯ್ತಿ. ಹೊಳ್ತಾಳೆ ಯಾಕಾರೆ ಹೊಡಿಯಾಕಿ. ನೀನು ನನ್ನ ಬೈಯಂಗಿದ್ರು ಬೈಬೇಕಾರೆ ಒಂದೆರಡು ಡೇಟ್ ಒಯ್ಯಿ, ನನಗೇನು ಬೇಜಾರಿಲ್ಲ. ಬಾರಪ್ಪ ಕೈ ಮುಗಿತೀನಿ, ನಿನ್ನ ಕಾಲಿ ಬೇಕಾದ್ರೆ ಬೀಳ್ತೀನಿ. ಬಾರಪ್ಪ ಹೋಗಿ ಆ ಹುಡುಗನ ನೋಡೋಣ ಬಾರಪ್ಪ ಏನಾಗೈತೆ. ಆತ್ ನಡಿ, ಕಣ್ಣಗೆ ಹುಚ್ಚ ಒಯ್ದಿದ್ದು ಸಾಕಿನ್ನ ನಡಿ. ಪಾಪ ಪ್ರದೀಪ ನಡಿಯಪ್ಪ ಅದೆಲ್ಲ ತೋರಿಸು. ಅಮ್ಮಣೇ ರತ್ನಮ್ಮ, ಆ ಹುಡುಗಿಯನ ಗಾಡಿಯಾಗ ಬಿದ್ದವನಂತೆ. ನಾನು ನೋಡು ಪುಟ್ರಂಗಜ್ಜಿ ಇಬ್ರು ಹೋಗ್ಬತ್ತೀವಿ ದಾರ ಕಟ್ಕೊಂಡು. ಅದಕ್ಕೇನೋ ಮುಂಚೆಗೆ ಬಂದು ಈಕೆಂಡು ಉಂಡ್ರಮ್ಮ ನಿಮ್ಮ ಕೈ ಮುಗಿತೀನಿ ಬೈಕಂದಂಗೆ. ನಮ್ಮ ಹುಡುಗ ಏನೋ ಗಾಡಿಯಾಗ ಬಿದ್ದುಬಿಟ್ಟವನೆ. ಚಿತ್ರಾನ್ನನೂ ಬೋಂಡನು ಮಾಡ್ಕೊಂಬಂದೇವ್ರೆ. ಬಾಳೆ ಎಲ್ಲ ಇದ್ದಾವೆ, ನೀರು ಇದ್ದಾವೆ, ಈಕೆಂಡು ಉಂಡು ಆಮೇಲೆ ದಾರ ಕಟ್ಕೊಂಡ್ರೆ ಮಾಡೋತಿಗೆ ನಾನು ಬೋತೀನಿ. ಅಜಯ್ ಬರ್ರಿ ಬರ್ರಿ ಉಂಡೋಗಿ ಬದುಕು ಮಾಡ್ಕೊಂಬರ್ರಿ. ಎಲ್ರಂಗಜ್ಜ ಯಾರು ಮಂಜಿದೆ ಗಾಡಿಗೆ ಬಿದ್ದಿರೋದು? ಶಿವನೇ ಭಗವಂತ, ಹಂಗಾರೆ ಹೋಗ ಜೋ, ನಾನು ಇಕ್ಕೇಳಿ ಉಮ್ತೀವಿ ನಾವಿಬ್ರು. ಹೋಗಿ ನೀನು ನೋಡ್ಕೊಂಬ ಹೋಗಿ. ನಾನು ಹಂಗೆ ಅಂದ್ಕೊಂಡು ಹುಡುಗ ಗಾಡಿ ಓಡ್ಸಕ್ ಬರಲ್ಲ, ಈ ರಂಗಜ್ಜ ಕೊಟ್ಟ ಗಾಡಿನ ಅಂತಾನ. ಮಾಮ ಹೋಗ್ರ ಅಪ್ಪನ ನೋಡ್ಕೊಂಬ ಹೋಗಿ ಏನಾಯ್ತೋ ಎತ್ತಾಯ್ತೋ. ಥೋ ಹೂ ಕಣಮಣಿ, ನಾನು ಅಲ್ಗೂ ಬಡ್ಕಂಡೆ ಕಣಮ್ಮ. ಬೇಡ ಕಳ್ಳ ಪಾಪ ಹುಡುಗಲ್ಲ ಗಾಡಿ ಅಂತ ಹೋಗ್ತೀನಿ, ನಡ್ಕೊಂಡು ಹೋಗ್ಬಾರ್ಲ, ನಂದಿಸಾಪ್ನ ಅಂಗಡಿ ನೋಟ್ ದೂರ ಐತಿ ಅಂತಾನ. ಬಾಯಿ ಬಿಟ್ಟೆ ಹೇಳಿದ್ದೀನಿ. ಅಲ್ಗೂ ಕುಣಿತ ಇಲ್ಲ ಕಾಣ್ತಾತ, ನನ್ನ ಕಾಲು ಇಟ್ಟುದ್ ಕೈದಾವೆ, ನನ್ನ ಕಾಲು ಊರಕ್ಕೆ ಬತ್ತೈತಿ ಅಂತ ಹೇಳಿ ತಗೊಂಡೋಗಿ ಎಲ್ಲೋ ಗುಂಡೆ ಕೆಡ್ಕೊಂಡ್ ಬಿದ್ದೇವನಂತೆಲ್ಲಮ್ಮ. ಹೋಗಿ ನೋಡ್ಕೊಂಬತ್ತೀನಿ. ಚಿತ್ರಾನ್ನ ಇಕ್ಕೊಂಡು ತಿಂದು ಆಮೇಲೆ ದಾರ ಕಟ್ರಮ್ಮ ಬೈಕ ಬ್ಯಾಡ್ರಿ. ಓ ಸರ್ಕಂಡ್ರಂಗ ಜಾತು ಹೋಗ್ಬಾ ನೀನು. ಹೋಗಿ ಅದೇನು ಹೆಚ್ಚು ಕಮ್ಮಿ ಆಗಿದ್ರೆ ಆಸ್ಪತ್ರೆ ಕರ್ಕೊಂಡೋಗ್ರಿ. ತಿರ್ಗಾ ಆಮೇಲೆ ಹುಡುಗಾಟ ಹರ್ಕೊಂಡ್ ನಿಂತ್ಕೊಂಡಿರೋ ನೀವು. ರಪ್ನೋಗಜ್ಜ ಅಯ್ಯಪ್ಪ ನೈದೈತಪ್ಪ